ಗಟ್ಟಿ ಮಾಡಿಕೋ ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೋತಿಯಾಗುವುದು ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಮೋತಿಯಾಗುವುದು ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಗೆಳೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಗೆಳೆಯ ಆ ಕಲ್ಲೇ ಕೊನೆಗೊಮ್ಮೆ ಬಹಳ ಖುಷಿ ಅನ್ಸೋದೇನೆಂದ್ರೆ ಈ ಕನ್ನಡ ಪರ ಹೋರಾಟದ ಹಾದಿಯಲ್ಲಿ ಎಂಥದ್ದೇ ದೊಡ್ಡ ಕಲ್ಲು ಮುಳ್ಳುಗಳು ಬಂದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಹೋದ ಹಾದಿ ಎದೆಯನ್ನ ಗಟ್ಟಿ ಮಾಡಿ ಕಲ್ಲು ಬಂಡೆಯಂತಹ ಎದೆಯಲ್ಲಿ ಇಟ್ಕೊಂಡೇ ಹೋಗ್ಬೇಕಾದದ್ದು. ಸರ್, ಇವತ್ತು ಎಲ್ಲರನ್ನ ಭಕ್ತಿ ಪರವಶವಾಗಿ ಉದ್ದೇಶಿಸಿದ್ರಿ. ನಮಗೆ ಈ ಕನ್ನಡದ ಮೊದಲುಗಳು ಅಂದಾಗ ಮೊದಲ ಶಾಸನ, ಮೊದಲ ಕೆರೆ, ಮೊದಲ ರಾಜಮನೆತನ ನೆನಪಾಗುತ್ತೆ. ಕನ್ನಡದ ಮೊದಲ 100 ಮಿಲಿಯನ್ ಸಾಂಗ್ ಅಂತ ನಾವೇನು ಕೇಳ್ತೀವಿ, ಅದು ರ್ಯಾಂಬೋ 2 ಚಿತ್ರಕ್ಕಾಗಿ ಸರ್ ಹಾಗೆ ನಮ್ಮ ನಾಡಿನ ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಅವರು ಹಾಡಿದಂತಹ ಚುಟ್ಟು ಚುಟ್ಟು ಅಂತ ಇದ್ರಿ ಇವರನ್ನೇ ದನಿಯದು. ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಅವರು ಕೂಡ ಇದ್ದಾರೆ. ಮೇಡಮ್, ತಪ್ಪು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರುತ್ತಿದ್ದೇವೆ. 900ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅವರು ಬಿಡುಗಡೆ ದನಿಯಾಗಿದ್ದಾರೆ. ಸರ್, 100 ಮಿಲಿಯನ್ಗೆ ಮುನ್ನುಡಿ ಬರೆದ ಮೊದಲ ಹಾಡು ನಮ್ಮ ದನಿಯಲ್ಲೇ ಮೂಡಿದ್ದು. ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಜೋರ್ ಚಪ್ಪಾಳೆ ಬನ್ನಿ ದಯಮಾಡಿ. ನೋಡಿ, ಬದುಕನ್ನ ನಾವು ಎಷ್ಟು ಪ್ರೀತಿಸ್ತೀವಿ, ಬದುಕು ನಮ್ಮನ್ನು ಪ್ರೀತಿಸುತ್ತೆ. ಬೇಂದ್ರೆ ಅವರು ಒಂದ್ ಕಡೆ ಹೇಳ್ತಾರೆ, ಯಾರಿಗೆ ನೀರು ಕುಡಿದ್ರೆ ಆನಂದ ಆಗೋದಿಲ್ವೋ ಅವರಿಗೆ ತಿಳಿದೈತಿ ಬದುಕಿನ ಸುಖ ಅಂತ. ನಾವು ನೀರು ತುಂಬಾ ಬಾಯಾರ್ದಾಗ ಅಪ್ಪ ನೀರು ಸಿಕ್ಲಿ ಅನ್ಕೊಂತೀವಿ. ಬೇರೆ ಟೈಮೆಲ್ಲ ನೀರು ಕುಡಿಬೇಕಾದ್ರೆ ಅಷ್ಟೇನು ಖುಷಿ ಪಡೋದಿಲ್ಲ. ಆದ್ರೆ ನೀರನ್ನು ಕುಡಿದಾಗ ಆ ಆನಂದ ಇದೆಯಲ್ಲ, ಅದನ್ನ ಕೂಡ ನಾವು ಜೀವಿಸ್ಬೇಕು ಅನ್ನೋದು ಬೇಂದ್ರೆ ಅವರ ಮಾತು. ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ಬರ್ಮಾಡ್ಕೊಳ್ಳೋಣ. ಕನ್ನಡದ ಹಿನ್ನೆಲೆ ಗಾಯಕಿ, ಇವರು ಕನ್ನಡದ ಮೇರು ಕಲಾವಿದ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಜೊತೆಗೆ ಸೋನು ನಿಗಮ್ ಅವರ ಜೊತೆಗೆ ಹಾಡಿದ್ದಾರೆ. 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ದನಿಯಾಗಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಇದೀಗ ಬಸವಣ್ಣನವರ ವಿರಚಿತ ನಾದಪ್ರಿಯ ಶಿವನ ವಚನವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ.